ವೆಲ್ಕಮ್ ಬ್ಯಾಕ್ ಟು ವೀರು ಜಿ ಎಂ ಹಿಸ್ಟ್ರಿ ಚಾನಲ್ ಗೆಳೆಯರೇ. ಎಸ್, ಎಂದಿನಂತೆ ಈ ವಾರಾಂತ್ಯದ ಭಾನುವಾರದಂದು ನಾನು ನನ್ನ ಗೆಳೆಯ ಅನಿಲ್ ಯಾವುದಾದ್ರೂ ಒಂದು ಐತಿಹಾಸಿಕ ಪ್ರದೇಶಕ್ಕೆ ಹೋಗಬೇಕು ಅಂದ್ಕೊಂಡು ನಮ್ಮ ಊರಿನ ಪಕ್ಕದ ಕೂಡ್ಲಿಗಿ ತಾಲೂಕಿನ ವಿಜಯನಗರ ಜಿಲ್ಲೆಯ ವಸಂತರಾಯನ ಅಥವಾ ಕುರಿಹಿಕ್ಕಿಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾನೆ. ನಿಮ್ಮ ಎದುರಿಗೆ ಕಾಣ್ತಕ್ಕಂಥದ್ದು ವಸಂತೇಶ್ವರ ದೇವಸ್ಥಾನ. ಈಗ ನಾವು ದೇವಸ್ಥಾನ ಒಳಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಇದು ಸಭಾಮಂಟಪ ಹಾಗೂ ಮುಂದಿರುವಂಥದ್ದು ಪ್ರಾಂಗಣ. ದೇವಸ್ಥಾನದಲ್ಲಿ ಪುರೋಹಿತರು ಇಲ್ಲದೇ ಕಾರಣ ದೇವಸ್ಥಾನ ಇವತ್ತು ಬಾಗಿಲನ್ನು ಹಾಕಲಾಗಿತ್ತು, ಹಾಗಾಗಿ ನಮಗೆ ದರ್ಶನ ಸಿಗಲಿಲ್ಲ. ಆದರೂ ಸಹ ಅಲ್ಲಿನ ದೇವಸ್ಥಾನದ ಮಿನಿಯೇಚರ್ ಪೇಂಟಿಂಗ್ಸ್ ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ತು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕಿಟಕಿಯಲ್ಲಿ ಕಾಣುವ ಮಿನಿಯೇಚರ್ ಶಿಲ್ಪಕಲೆ, ಅಂದಿನ ಶಿಲ್ಪಕಲೆ. ಇದು ಶ್ರೀ ಸ್ವಾಮಿಯ ಮಹಾಶಿವರಾತ್ರಿಯ ದಿನದಂದು ನಡೆಯುವ ರಥೋತ್ಸವದ ರಥ. ಹಾಗೂ ನೀವು ನೋಡ್ತಾ ಇರ್ತಕ್ಕಂಥದ್ದು ಕಲ್ಲಿನ ಕಂಬಗಳಲ್ಲಿ ಕೆತ್ತಿರುವ ಮಿನಿಯೇಚರ್ ಕಾರ್ವಿಂಗ್ಸ್. ಅತಿ ತುಂಬ ಪುರಾತನ ಕಾಲದಂತ ಇಲ್ಲಿ ನಮಗೆ ಕಂಡು ಬರ್ತದೆ. ಇದು ದೇವಸ್ಥಾನದ ಹೊರನೋಟ. ಈಗ ನಿಮ್ಮನ್ನು ನಾನು ದೇವಸ್ಥಾನದ ಒಂದು ಸುತ್ತು ಕರ್ಕೊಂಡು ಹೋಗ್ತಾ ಇದ್ದೇನೆ. ದೇವಸ್ಥಾನಕ್ಕೆ ದ್ವಾರ ಬಾಗಿಲಿನಂತೆ ಪೂರ್ವ ಬಾಗಿಲು ಕೂಡ ಇದೆ. ನೀವು ನೋಡ್ತಾ ಇರೋದು ಪೂರ್ವ ಬಾಗಿಲು. ಹಾಗೆ ಸ್ವಾಮಿಯ ಗೋಪುರ, ಗರ್ಭಗುಡಿಯ ಗೋಪುರ ಅದು. ಹಾಗೆ ಮುಂದುವರೆದು ದೇವಸ್ಥಾನದ ಸುತ್ತಮುತ್ತ ಅತ್ಯಂತ ಭದ್ರವಾದ ಕೋಟೆಯನ್ನು ಅವತ್ತು ಕಟ್ಟಲಾಗಿತ್ತು. ಈ ತಡೆಗೋಡೆ ಇಂದು ಬಿದ್ದು ಹೋಗಿದೆ. ಅದಕ್ಕೆ ಯಾವುದೇ ರೀತಿಯ ರಕ್ಷಣೆ ಕೂಡ ಒದಗಿಸಲಾಗಿಲ್ಲ. ಇದು ದೇವಸ್ಥಾನದ ಹಿಂಭಾಗದಿಂದ ಸ್ವಾಮಿಯ ಗರ್ಭಗುಡಿಯ ಶಿಖರದ ನೋಟ, ಪ್ರಾಂಗಣ. ಹಾಗೆ ದೇವಸ್ಥಾನದ ಪಶ್ಚಿಮದ ದ್ವಾರದಿಂದ ಸ್ವಾಮಿಯ ರಥೋತ್ಸವದ ಮತ್ತೊಂದು ನೋಟ. ನಮಸ್ತೆ ಫ್ರೆಂಡ್ಸ್, ಎಂದಿನಂತೆ ನಮ್ಮ ಹವ್ಯಾಸ ವೀಕೆಂಡಲ್ಲಿ ಯಾವುದಾದ್ರೂ ಒಂದು ಐತಿಹಾಸಿಕ ಸ್ಥಳವನ್ನ ಭೇಟಿ ಕೊಡೋದು, ಹಾಗೆ ಅದರ ಇತಿಹಾಸವನ್ನ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋದು. ಹಾಗಾಗಿ ಇಂದಿನ ದಿವಸ ನಾನು ಮತ್ತು ನನ್ನ ಗೆಳೆಯ ಅನಿಲ್ ಇಬ್ಬರು ಬಹಳ ದೂರ ಹೋಗ್ಲಿಕ್ಕೆ ಈ ವೀಕಲ್ಲಿ ಆಗಲಿಲ್ಲ. ಅದಕ್ಕೋಸ್ಕರ ತುಂಬಾ ಹತ್ತಿರದಲ್ಲಿರುವಂತಹ, ಅಂದ್ರೆ ನಮ್ಮದೇ ಪಕ್ಕದಲ್ಲಿ, ನಮ್ಮ ಊರಿನ ಪಕ್ಕದಲ್ಲಿರುವಂತಹ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ನಲ್ಲಿ ಬರುವಂತಹ ಬಡಲಡಕು ಹಾಗೂ ಹಾಳುಗಜಾಪುರ ಎನ್ನುವಂತಹ ಅಥವಾ ಕೇಗಜಾಪುರ ಅಂತಕ್ಕಂಥ ಕರೆಯುವ ಈ ಎರಡು ಊರುಗಳ ಮಧ್ಯೆ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಈ ಒಂದು ವಸಂತರಾಯ ಅಥವಾ ಕುರಿಹಿಕ್ಕಿಲಿಂಗೇಶ್ವರ ಎನ್ನುವ ದೇವಸ್ಥಾನಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ. ಅಂದ ಹಾಗೆ ಈ ದೇವಸ್ಥಾನದ ಇತಿಹಾಸ ಏನಪ್ಪಾ ಅನ್ನೋದಾದ್ರೆ, ಇದು ಸುಮಾರು ಜರ್ಮನಿ ಪಾಳಗಾರರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಅಂತ ಇಲ್ಲಿ ಕೆಲವೊಂದು ಐತಿಹ್ಯಗಳು ನಮಗೆ ಹೇಳಿಕೊಡ್ತದೆ. ಪ್ರತಿಯೊಂದು ಕಂಬದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ನಾವು ಕಾಣಬಹುದಾಗಿದೆ. ಇನ್ನು ದೇವಸ್ಥಾನದ ಒಳಗಡೆ ಒಂದು ಗರ್ಭಗುಡಿ, ಅದರ ಮುಂದೆ ಪ್ರಾಂಗಣ, ಹಾಗೂ ಈಗ ನಾನು ಕುಂತಿರ್ತಕ್ಕಂಥ ಪ್ಲೇಸ್ಗಳ ಮುಂದೆ ಬಂದು ಅಲ್ಲಿ ಒಂದು ಸಭಾಮಂಟಪ ಇದೆ. ಇವತ್ತು ಆ ಸಭಾಮಂಟಪವನ್ನ ಹೋಮಕುಂಡವನ್ನಾಗಿ ಮಾಡಿಕೊಂಡಿದ್ದಾರೆ. ನಿಮ್ಮ ಕಡೆಗೆ ಕಾಣ್ತಾ ಇರುವಂತಹ ಈ ಒಂದು ಹೋಮಕುಂಡ ಅಂದಿನ ಸಭಾಂಗಣ ಆಗಿತ್ತು ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದೇವಸ್ಥಾನದಲ್ಲಿ ಶುಭ ಸಮಾರಂಭಗಳು ನಡೆಯುವಾಗ ನಾಟ್ಯ ಹಾಗೂ ಚರ್ಚಾ ಸ್ಪರ್ಧೆಗಳು, ಜಿಜ್ಞಾಸೆಗಳನ್ನ ನಡೆಸ್ತಾ ಇದ್ರು ಅಂತ ನಮಗಿಲ್ಲಿ ತಿಳಿದು ಬರ್ತಾ ಹೋಗುತ್ತೆ. ಇನ್ನು ಈ ದೇವಸ್ಥಾನದ ಇತಿಹಾಸ, ಇಲ್ಲಿಯ ಶಿವಲಿಂಗ ಹೇಗೆ ಇಲ್ಲಿಗೆ ಬಂತು, ಯಾವ ರೀತಿಯಾಗಿ ಇಲ್ಲಿ ಸ್ಥಾಪನೆಗೊಂಡು ಅನ್ನೋದಕ್ಕೆ ಒಂದು ಪುರಾಣವನ್ನು ನಾವು ಕಾಣ್ತಾ ಹೋಗೋದು ಪ್ರಾಚೀನ ಕಾಲದಲ್ಲಿ ನಡೆದಿರುವಂತಹ ಒಂದು ಸತ್ಯ ಸಂಘಟನೆ. ಈ ಒಂದು ದೇವಸ್ಥಾನ ಇರುವಂತಹ ಊರು ಹೆಸರು ಬಂದು ದೇವಲಾಪುರ. ಇವತ್ತಿನ ಪ್ರಸಕ್ತ ಸಾಲಿನಲ್ಲಿ ಇದನ್ನು ನಾವು ಹಾಳು ದೇವಲಾಪುರ ಅಂತ ಕರೀತಾ ಇದ್ದಾರೆ. ಕಾರಣ ಇಷ್ಟೇ, ಈ ಒಂದು ಶಿವಲಿಂಗ ಕುರಿಹಿಕ್ಕಿಲಿಂಗೇಶ್ವರ, ಕುರಿಯ ಹಿಕ್ಕಿಯಲ್ಲಿ ಈಶ್ವರ ಇಲ್ಲಿ ಉದ್ಭವವನ್ನ ಪಡೆದಿರುವಂತಹ ಒಂದು ಸನ್ನಿವೇಶ. ಇದರ ಒಂದು ಕಥೆಯನ್ನು ನಾವು ನೋಡೋದಾದ್ರೆ, ಒಂದು ಬಾರಿ ಒಬ್ಬ ಶಿವಭಕ್ತ ಆಂಧ್ರ
ಪ್ರದೇಶದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೊರಟಿರ್ಬೇಕಾದ್ರೆ ದಾರಿಯಲ್ಲಿ ಹೋಗುವ ಒಬ್ಬ ಕುರಿ ಕಾಯುವ ಹುಡುಗ ಅವರನ್ನ ಭಿನ್ನಾಹ ಮಾಡಿಕೊಂಡನಂತೆ. ನೀವು ಶ್ರೀಶೈಲಕ್ಕೆ ಹೋಗುವುದಾದರೆ ಅಲ್ಲಿಂದ ಬರುವಾಗ ನನಗೊಂದು ಶಿವಲಿಂಗವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ. ಆದರೆ ತಿರುಗಿ ಬರುವಂತಹ ಆ ವ್ಯಕ್ತಿ ಶಿವಲಿಂಗ ತರುವುದನ್ನ ಮರೆತು ಬಿಟ್ಟಿದ್ರು. ದೂರದಿಂದಲೇ ಆ ಕುರಿ ಕಾಯುವ ಹುಡುಗನ ನೋಡಿದಾಗ ಆ ವ್ಯಕ್ತಿಗೆ ನೆನಪಿಗೆ ಬರುತ್ತೆ, ಓ ಈ ಹುಡುಗ ನನಗೆ ಏನು ಮಾಡಿದ್ದ, ದುಡ್ಡನ್ನು ಕೊಟ್ಟಿದ್ದ ಶಿವಲಿಂಗ ತರಲಿಕ್ಕೆ, ಅದನ್ನು ಮರೆತು ಬಂದುಬಿಟ್ಟೇನೆ, ಏನು ಮಾಡೋದು ಅಂತೇಳಿ ಆಗ ಒಂದು ಉಪಾಯವನ್ನ ಮಾಡ್ತಾರೆ. ತಾವು ಹೊದ್ದಿರುವ ವಸ್ತ್ರವನ್ನ ಒಂದು ಮೂಲೆಯಲ್ಲಿ ಹರಿದು ಬಿಟ್ಟು ಅಲ್ಲೇ ಬಿದ್ದಿದ್ದಂತಹ ಕುರಿ ಹಿಕ್ಕೆಯನ್ನ ಅದರಲ್ಲಿ ಗಂಟು ಕಟ್ಟಿ ಆ ಹುಡುಗನಿಗೆ ಕೊಡ್ತಾರಂತೆ. ಕೊಟ್ಟು ಹೇಳ್ತಾರಂತೆ, ನೋಡಿ ನೀನು ಈ ಲಿಂಗವನ್ನ ಯಾವುದೇ ಕಾರಣಕ್ಕೂ ಬಿಚ್ಚಬಾರದು, ಇದಕ್ಕೆ ನೀನು ದಿನವೂ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳಿದಾಗ ಆ ಕುರಿ ಕಾಯುವ ಮುಗ್ಧ ಹುಡುಗ ಆ ಒಂದು ಕೊಟ್ಟಿರುವಂತಹ ಕುರಿ ಹಿಕ್ಕೆಯನ್ನ ತನ್ನ ಮನೆಯಲ್ಲಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಈಗಿರ್ತಕ್ಕಂಥ ದೇವಸ್ಥಾನ ಏನಿದೆ ಈ ದೇವಸ್ಥಾನದ ಹತ್ರ ಇಟ್ಟು ದಿನ ಕುರಿಯ ಹಾಲಿನಿಂದ ಅಭಿಷೇಕವನ್ನ ಮಾಡ್ತಾ ಬಂದ. ಅಭಿಷೇಕವನ್ನ ಮಾಡಿದಾಗ ಆತನ ಭಕ್ತಿಗೊಲಿದ ಶ್ರೀಶೈಲ ಮಲ್ಲಿಕಾರ್ಜುನ ಇಲ್ಲಿ ಉದ್ಭವವಾಗ್ತಾನೆ. ಹಾಗಾಗಿ ಈ ಒಂದು ಶಿವಲಿಂಗಕ್ಕೆ ಇವತ್ತು ವಸಂತರಾಯ ಅಥವಾ ಕುರಿಹಿಕ್ಕಿ ಲಿಂಗೇಶ್ವರ ಎನ್ನುವಂತಹ ಹೆಸರನ್ನ ಇವತ್ತು ನಾವು ಬಂದಿರೋದನ್ನ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಇದು ಇವತ್ತಿನ ವಿಶೇಷ. ಇವತ್ತು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ನನಗೆ ತುಂಬ ಸಂತೋಷವನ್ನು ತಂದು ಕೊಟ್ಟಿದೆ. ನಿಮಗೆಲ್ಲ ಮಾಹಿತಿ ಸಂಪೂರ್ಣವಾಗಿ ಲಭಿಸಿದೆ ಅಂತ ಅನ್ಕೊಂತೀನಿ. ಧನ್ಯವಾದಗಳು.